ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿದ್ರೆ ಅಂತಂದ್ರೆ ಅದು ಸುಖ ನಿದ್ರೆ ಎಲ್ಲರಿಗೂ ಬಹಳ ಪ್ರಿಯವಾದಂಥದ್ದು. ಸುಖ ನಿದ್ರೆಯಲ್ಲಿ ಅದು ಬೆಳಗಿನ ಜಾವ ಕನಸು ಕಾಣೋದಂತಂದ್ರೆ ಇನ್ನೂ ಪ್ರೀತಿ. ಈ ಕನಸಿಗೂ ನಿದ್ರೆಗೂ ಮತ್ತೆ ಮೆದುಳಿಗೂ ಏನ್ ಸಂಬಂಧ ಅಂತ ನಮ್ಗೆ ತಿಳಿಸ್ಕೊಳ್ಳಲು ಇವತ್ತು ಬಂದಿದ್ದಾರೆ ಡಾಕ್ಟರ್ CR ಚಂದ್ರಶೇಖರ್ ಅವರು ನಿಮ್ಹಾನ್ಸ್ನಲ್ಲಿ ಪ್ರೊಫೆಸರ್ ಅಲ್ಲದೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿ ಆದ ನಂತರ ಕೂಡ ತಮ್ಮ ಪ್ರವೃತ್ತಿಯನ್ನ ಮತ್ತೆ ವೃತ್ತಿಯನ್ನ ಎರಡೂ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಹಿ ಈಸ್ ಅ ಪ್ರಾಲಿಫಿಕ್ ರೈಟರ್. ನೂರಾರು ಲೇಖನಗಳನ್ನ ಮತ್ತೆ ಪುಸ್ತಕಗಳನ್ನ ಕೃತಿಗಳನ್ನ ಬರೆದು ಜನ ಜಾಗೃತಿ ಮೂಡಿಸಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿದ್ರೆ ಅಂತಂದ್ರೆ ನನಗಂತೂ ಬಹಳ ಪ್ರೀತಿ. ನಮ್ ಯಜಮಾನ್ರು ತಮಾಷೆ ಮಾಡ್ತಾ ಇದ್ರು, ನಿಮ್ಮ ಅಮ್ಮನಿಗೆ ಎರಡೇ ಬರುತ್ತೆ, ಒಂದ್ ಕೆಲಸ ಮಾಡ್ತಾಳೆ ಇಲ್ಲ ಮಲಗ್ತಾಳೆ ಅಂತ. ಆದ್ರೆ ಎಷ್ಟೋ ಜನರಿಗೆ ನಿದ್ರೆನೇ ಬರೋದಿಲ್ಲ ಅಂತ ಚಿಂತೆ ಮಾಡ್ತಾರೆ. ಮಗು ಹುಟ್ಟಿದಾಗ 18 ಗಂಟೆ 20 ಗಂಟೆವರೆಗೂ ಮಲಗುತ್ತೆ. ಆಮೇಲೆ ಬೆಳೀತಾ ಇದ್ದಂಗೆ ನಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳು ಮಲಗಿದಾಗ ನಿದ್ರೆಯಲ್ಲೂ ಕೂಡ ನಗ್ತಾ ಇರ್ತಾರೆ, ಸ್ಮೈಲ್ ಕೊಡ್ತಾ ಇರ್ತಾರೆ. ಆದ್ರೂ ಜನರು ವಯಸ್ಸಾಗ್ತಾ ಇದ್ದಂಗೆ ನಿದ್ರೆಯಲ್ಲಿ ಬಿಡಿ, ನಿದ್ರೆಯಲ್ಲಿ ನೈಟ್ ಮೇರು ಮತ್ತೆ ಹಗಲು ಹೊತ್ನಲ್ಲೂ ಕೂಡ ಮುಖ ಗಂಟು ಹಾಕೊಂಡೇ ಇರ್ತಾರೆ. ಈ ಮಾನಸಿಕ ಆರೋಗ್ಯಕ್ಕೂ ಮೆದುಳಿಗೂ ಮತ್ತೆ ಈ ನಿದ್ರೆಗೂ ಏನು ಸಂಬಂಧ ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಜೀವಮಾನದ 3ನೇ ಒಂದು ಭಾಗವನ್ನ ನಿದ್ದೆ ಕಲಿತೇವೆ. 24 ಗಂಟೆ 8 ಗಂಟೆ ನಿದ್ದೆ ಮಾಡ್ತೇವೆ. ನೀವು ಹೇಳಿದಾಗ ಮಕ್ಕಳು 18 ಗಂಟೆ, ಆಮೇಲೆ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿದ್ದೆ ಅಂತಕ್ಕಂಥದ್ದು ಏನು, ಯಾಕೆ ನಿದ್ರೆ ಮಾಡ್ತೇವೆ, ನಿದ್ದೆ ಬರ್ದಿದ್ರೆ ಏನಾಗುತ್ತೆ, ಒಂದು ಸ್ಪೆಷಲ್ ಆಬ್ಜೆಕ್ಟಿವ್ ಆಫ್ ಸ್ಲೀಪ್ ವೈಜ್ಞಾನಿಕ ನಿಜವಾಗಿ ಗೊತ್ತಿಲ್ಲ ರೀ. ಆದ್ರೆ ನಿದ್ರೆನಲ್ಲಿ ನಮ್ಮ ಶರೀರ ಮತ್ತು ಮನಸ್ಸು ಎರಡೂ ವಿರಮಿಸುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಎಲ್ಲ ಅನುಭವ. ಆಯಾಸ ಆಗಿದೆ, ನಿದ್ದೆ ಮಾಡ್ತೇವೆ, ಆಯಾಸ ಪರಿಹಾರ. ಮನಸ್ಸು ಬೇಜಾರಾಗಿದೆ, ಭಯ ಆಗಿದೆ, ನಿದ್ದೆ ಮಾಡ್ತಂತಂದ್ರೆ ಪರಿಹಾರ. ಹಾಗೆ ಅಕಸ್ಮಾತ್ ನಿಮ್ಮ ನಿದ್ದೆ ಒಂದ್ ವಾರ ನಿಮ್ಮನ್ನ ನಿದ್ದೆ ಮಾಡಿ ಬಿಡದೆ ಹೋದ್ರೆ ಕೊನೆಗೆ ನಿಮ್ಗೆ ತಲೆ ಕೆಟ್ಟು ಹೋಗುತ್ತ್ರಿ. ಇದನ್ನ ವೈಜ್ಞಾನಿಕವಾಗಿ ಪ್ರಯೋಗ ಮಾಡಿ ನೋಡಿದರೆ, 1 ವಾರ ಕಾಲ ಒಬ್ಬ ವ್ಯಕ್ತಿಯನ್ನ ಮಲಗೋಗ್ ಬಿಡದೆ ಎಚ್ಚರವಾಗಿರುವಂತಂದ್ರೆ ವಾರದ ಕೊನೆಯಲ್ಲಿ ಅವನಿಗೆ ಸೈಕಾಟಿಕ್ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ಕನ್ಫ್ಯೂಷನ್, ಹ್ಯಾಲುಸಿನೇಷನ್ಸ್. ಹಾಗೆ ಇದು ನಮ್ಮ ವಿದ್ಯಾರ್ಥಿಗಳು ಬಹಳ ಗಮನಿಸ್ಬೇಕ್ರಿ. ಇವತ್ತು ನಿದ್ದೆಗೆಟ್ಟು ಓದುವುದು ಇವಾಗ ಫ್ಯಾಷನ್ ಆಗ್ಬಿಟ್ಟಿದೆ. ಅದು 1 ಗಂಟೆ ಹಾಗಾಗಿ ನೀವು ನಿದ್ದೆ ಮಾಡಲಿಲ್ಲ ಅಂತಂದ್ರೆ ಒಂದು ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ತಲೆನೋವು ಬರ್ತದೆ, ಡಿಸ್ಕಂಫರ್ಟ್ ಆಗುತ್ತೆ. ಹಾಗೆ ನಿಮ್ಮ ಏಕಾಗ್ರತೆ ಹೊರಟೋಗುತ್ತೆ. ಹಾಗೆ ಲರ್ನಿಂಗ್ ಇಲ್ವೇ ಇಲ್ಲ, ಬರಿಬೇಕಾಗಿರೋ ಉತ್ತರಗಳು ಕೂಡ ಮರ್ತು ಹೋಗುತ್ತೆ. ಹಾಗೆ ಮೆಮೊರಿ ಹೊರಟೋಗುತ್ತೆ. ಹಾಗೆ ನಿಮ್ಮ ಎಫಿಷಿಯನ್ಸಿ, ಗೃಹಿಣಿಯಾಗಿ ನಮ್ಮ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಮ್ಯಾನೇಜರ್ ಆಗಿ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಟೀಚರ್ ಆಗಿ, ವೈದ್ಯನಾಗಿ ನಮ್ಮ ಕಾರ್ಯನಿರ್ವಹಣೆ ಕಮ್ಮಿ ಆಗ್ಬಿಡುತ್ತೆ. ಆದ್ರಿಂದ ನಿದ್ರೆ ಅತ್ಯಂತ ಅವಶ್ಯಕ. ನಿದ್ದೆನಲ್ಲಿ 2 ಭಾಗ ಇದೆ. ಒಂದು NREM ಸ್ಲೀಪ್, ಇನ್ನೊಂದು REM ಸ್ಲೀಪ್ ಅಂತ. NREM ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಂತ. ಇದು 40 ರಿಂದ 50 ನಿಮಿಷ ಹರಡುತ್ತೆ. ಇವಾಗ ಏನಾಗುತ್ತೆ, ಹಾರ್ಟ್ ಬೀಟ್ ಬಹಳ ಕಮ್ಮಿ ಆಗುತ್ತೆ. ದಿನಕ್ಕೆ ನಿಮಿಷಕ್ಕೆ 70 ಸತಿ ಬಡ್ಕೊಳ್ಳುವಂತ ಹಾರ್ಟ್ ಈಗ 50-55 ಕೆಳದೋಗುತ್ತೆ. ಉಸಿರಾಟ ಕಮ್ಮಿ ಆಗುತ್ತೆ, BP ಕಮ್ಮಿ ಆಗುತ್ತೆ, ಟೆಂಪರೇಚರ್ ಕಮ್ಮಿ ಆಗುತ್ತೆ. ನಮ್ಮ ಚಯಾಪಚಯ ಎಲ್ಲಾ ಜೀವಕೋಶಗಳಲ್ಲಿ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ. ಅಂದ್ರೆ ಏನೋ ಬಾಡಿ ಎನರ್ಜಿ ಸೇವ್ ಆಗುತ್ತೆ. ಹಾಗೆ ಮಸಲ್ ಟೋನ್, ಸ್ನಾಯುಗಳ ಬಿಸುಪು ಕಮ್ಮಿ ಆಗುತ್ತೆ. ಹಾಗೆ ಕೈಕಾಲುಗಳು ಪ್ರಾಣಿ ಪಕ್ಷಿಗಳಲ್ಲಿ ಹೈಬರ್ನೇಷನ್ ಇದೆಯಲ್ಲ, ಆ ತರ ನಾವು ಹೈಬರ್ನೇಷನ್ ಕೊಟ್ಟೋಗ್ಬಿಡ್ತೀವಿ ಅಂತ. ಹೌದು. ಹಾಗಾಗಿ ನಿದ್ರೆ ಮಾಡ್ತಕ್ಕಂಥದ್ದು ನಮ್ಮ ಎನರ್ಜಿ ಸೇವ್ ಆಗುತ್ತೆ. ಹಾಗೆ ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳು ಹೆಚ್ಚು ಕಾಲ ನಿದ್ರೆ ಮಾಡಬೇಕು. ಹಗಲೊತ್ತಿನಲ್ಲಿ ಗ್ರೋತ್ ಹಾರ್ಮೋನ್ ಉತ್ಪತ್ತಿ ಆಗೋದಿಲ್ಲ, ನಿದ್ದೆಲ್ಲೇ ಉತ್ಪತ್ತಿ ಆಗುತ್ತೆ. ಇದು NREM 1-4 ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, 4 ಸ್ಟೇಜ್. ಆಮೇಲೆ REM ಸ್ಲೀಪ್ ಶುರುವಾಗುತ್ತೆ, ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. ಇದು 10 ರಿಂದ 12 ನಿಮಿಷ ಇರುತ್ತೆ. ಇಲ್ಲಿ ಕಣ್ಣುಗುಡ್ಡೆಗಳು ಈ ಕಡೆ ಆ ಕಡೆ ಚಲಿಸ್ತವೆ. ಹಾಗೆ ಎಲ್ಲಾ ಬಾಡಿ ಫಂಕ್ಷನ್ಸ್ ಫ್ಲಕ್ಚುಯೇಟ್ ಆಗುತ್ತೆ, ಏರ್ಪೇರ್ ಆಗುತ್ತೆ. ಹೃದಯ ಬಡಿತ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಉಸಿರಾಟ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತೆ ಈ ಸಮಯದಲ್ಲೇ ನಾವು ಕನಸು ಕಾಣುತ್ತೇವೆ. ರಬ್ಬೆ ಉರುಷ ಬರೋದು ಈ ಕಾಲದಲ್ಲೇ.
ಕನಸಿನಲ್ಲಿ ರಮ್ಯ ಊರ್ವಶಿನೋ ದೇವಭೂತನೋ ಅಥವಾ ಅಥವಾ ನಾವು ನೈಟ್ ಬೇರ್ ಕೈಲಾಸವಾಸಿನ. ಬಂದ್ಬಿಟ್ಟು ಭಯ ಪಟ್ಕೊಂಡು ಹೇಳೋದು ಹಾ, ಇದೇ ಟೈಮ್ನಲ್ಲಿ. ಇದೇ ಟೈಮ್ನಲ್ಲಿ ಒಳ್ಳೆಯ ಕನಸುಗಳು ಬೀಳ್ತವೆ, ಕೆಟ್ಟ ಕನಸು, ಭಯಾನಕ ಕನಸುಗಳು ಬೀಳ್ತವೆ. ಹಾಗೆ ಎಮೋಷನಲ್ ಡಿಸ್ಪ್ಲೇ ಬಹಳ ಮುಖ್ಯ ಆಗಿ. ನಾವು ಹಗಲೊತ್ತಿನಲ್ಲಿ ಅಳಕ್ಕಾಗ್ಲಿಲ್ಲ ಅಂತಂದ್ರೆ ಈ ಟೈಮ್ಲಿ ಅಳುತ್ತೇವೆ. ಹಗಲೊತ್ತಿನಲ್ಲಿ ಕೋಪ ಮಾಡ್ಕೊಳಕ್ಕಾಗ್ಲಿಲ್ಲ, ಈಗ ವಿಜಯಲಕ್ಷ್ಮಿ ನನ್ನ ಕೋಪ ಬಂತು, ಬೈಯಕ್ಕಾಗೋದಿಲ್ಲ, ರಾತ್ರಿ ಅವ್ರನ್ನ ಇಟ್ಬಿಟ್ಟು ಚೆನ್ನಾಗಿ ಬೈದಿರ್ತಾನೆ ಕನಸಿನಲ್ಲಿ. ಹಾಗಾಗಿ ಕನಸುಗಳ ಮುಖಾಂತರ ನಾವು ಹಗಲೊತ್ತಲ್ಲಿ ಯಾವ ಎಮೋಷನ್ ತೋರ್ಪಡಕ್ ಆಗ್ಲಿಲ್ವೋ ಆ ಎಮೋಷನ್ಸ್ ಅನ್ನ ಆರಾಮಾಗಿ ಮನಸ್ಸು ಹೊರಹಾಕಿ, ಈಗ ಹೆಂಡತಿ ಗಂಡನ ಬೈಬಹುದು, ಗಂಡ ಹೆಂಡತಿನ ಬೈಯೋ ಧೈರ್ಯ ಮಾಡ್ಬೋದು. ಇದು ಉಲ್ಟಾ ಆಯ್ತು ಸರ್. ಪಾಶ್ಚಾತ್ಯರು ಕನಸು ಕಂಡಿದ್ದನ್ನ ನನಸು ಮಾಡ್ಕೊಳ್ಳೋದು ಅಂತ ಇದ್ದಾರೆ. ಇಲ್ಲಿ ನನಸು ಆಗದೆ ಇದ್ದಿದ್ದನ್ನ ಕನಸು ಕಾಣೋದು ಅಂತ. ಇದು ಚೆನ್ನಾಗಿದೆ, ಇದು ಉಲ್ಟಾ. ಉಲ್ಟಾ. ಆಮೇಲೆ ಯಾವ ಏರಿಯಾದಲ್ಲಿ ಅಸೆಂಡಿಂಗ್ RAS ಅಂತ ಈ ಬ್ರೈನ್ ಸ್ಟೆಮ್ ಅಲ್ಲಿ ಇದೆ. ಇದು ಬ್ರೈನ್ ಸ್ಟೆಮ್ ತೋರಿಸ್ತೇನೆ. ಇಲ್ಲಿ ಲೋಕಸ್ ಸೆರಲಿಸ್ ಅಂತ ಒಂದಿದೆ. ಇಲ್ಲಿ ನೋಡಿ, ಬ್ರೈನ್ ಚಿತ್ರ ಇದು. ಹಿಂಭಾಗದಲ್ಲಿ ಅಸೆಂಡಿಂಗ್ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ, ಅಲ್ಲಿ ಮುಖ್ಯವಾಗಿ ನಮ್ಮ ಸ್ಲೀಪ್ ಕೇಂದ್ರ ಇರೋದು, ನಿದ್ರಾ ಕೇಂದ್ರ ಇರತಕ್ಕಂತಹದ್ದು. ಈ ಚಿತ್ರ ನೀವು ನೋಡ್ತೀರಿ. ಹಾಗಾಗಿ ನಿದ್ರಾ ಕೇಂದ್ರ ಇರತಕ್ಕಂತಹದ್ದು ನಮ್ಮ ಮೆದುಳಿನ ಬ್ರೈನ್ ಸ್ಟೆಮ್ ನಲ್ಲಿ ಅಸೆಂಡಿಂಗ್ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಇದು ಸೈಕಲ್, ಬೇಕ್ಫುಲ್ ಅಂಡ್ ಸ್ಲೀಪ್ ಸೈಕಲ್ ಅಂತ. ಹಗಲೊತ್ತು ನಾವು ಎಚ್ಚರವಾಗಿರ್ಬೇಕು, ರಾತ್ರಿ ಹೊತ್ತು ನಿದ್ದೆ ಮಾಡ್ಬೇಕು. ಹಾಗೆ ಸ್ಲೀಪ್ ಇಸ್ ಎ ಹ್ಯಾಬಿಟ್ ರೀ. ನೀವೆಷ್ಟು ನಿದ್ದೆ ಮಾಡ್ತೀರಿ, ನಾನೆಷ್ಟು ನಿದ್ದೆ ಮಾಡ್ತೀರಿ, ನಮ್ಮ ಹ್ಯಾಬಿಟ್. 10 ವರ್ಷ ಕೆಳಪಟ್ಟು ಅಂತಂದ್ರೆ 10 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಬೇಕು. 10 ರಿಂದ 15, 7 ರಿಂದ 8 ಗಂಟೆ, 16 ರಿಂದ 50, 6 ರಿಂದ 7, 50 ಆದ್ಮೇಲೆ 6ಕ್ಕೆ ಇಳಿದೋಗುತ್ತೆ. ಇದು ಆವರೇಜ್. ಇದು ಆವರೇಜ್. ನಮ್ಮ ಅಜ್ಜ ಹೇಳ್ತಾ ಇದ್ರು, ಈ ಊಟ ಮತ್ತು ನಿದ್ರೆ ಎರಡು ನಮ್ಮ ಕೈಯಲ್ಲಿದೆ, ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬಹುದು, ಕಡಿಮೆನೂ ಮಾಡ್ಕೊಳ್ಬಹುದು ಅಂತಂದು. ಅದು ಇದನ್ನ ನಾವು ಆವರೇಜ್ ಇಟ್ಕೋಬೇಕಾಗತ್ತೆ. ಹಾಗಾಗಿ ಹರಿಯದ ಹುಡುಗರು 7 ರಿಂದ 8 ಗಂಟೆ ನಿದ್ದೆ ಮಾಡ್ಲಿ. ಹಾಗೆ 16 ರಿಂದ 50 ವರ್ಷ ತನಕ 6 ರಿಂದ 7 ಗಂಟೆ, 50 ವರ್ಷ ಆದ್ಮೇಲೆ 6 ಗಂಟೆ ನಿದ್ರೆ ಸಾಕಾಗುತ್ತೆ. ಇದು ಹಾಗೆ ಲೆಸ್ ಲೈಟ್ ಡಾರ್ಕ್ನೆಸ್. ಯಾವಾಗ ನಮಗೆ ಮಲಗಬೇಕು ಅಂತಂದ್ರೆ ಬೆಳಕಿರಬಾರ್ದು, ಬೆಳಕಿದ್ರೆ ಲೈಟ್ ಆಫ್ ಮಾಡ್ಬೇಕು. ಹಾಗೆ ಸೈಲೆಂಟ್, ನಿಶಬ್ದ. ಏನಾಗುತ್ತೆ, ಟಿವಿ ಆನ್ ಮಾಡ್ಬಿಡ್ತಾರ, ನಾವು ಮಲ್ಗೋಕೆ ಪ್ರಯತ್ನ ಮಾಡ್ತಾನೆ ಆಗೋದಿಲ್ಲ. ಹಾಗೆ ಪಕ್ಕದ ಮೇಲೆ ಗಲಾಟೆ ಆಗ್ತಿರ್ತಾರೆ, ಗಂಡ ಹೆಂಡತಿ ಫೈಟಿಂಗ್ ಮಾಡ್ತಿರ್ತಾರೆ, ಕೇಳಿಸ್ತಾ ಇದೆ, ನಮ್ಮ ನಿದ್ದೆ ಬರೋದಿಲ್ಲ. ಆದ್ರೆ ನನಗೆ ಏನ್ ಲೈಟ್ ಇರ್ಲಿ, ಗಲಾಟೆ ಇರ್ಲಿ, ಏನೇ ಇರ್ಲಿ, ಮಲಗ್ಬಿಡ್ತೀನಿ ಸರ್ ಅದು. ಹಾಗೆ ನೋ ಆಕ್ಟಿವಿಟಿ, ಮೊನಾಟನಸ್ ಆಕ್ಟಿವಿಟಿ ಇಂದ. ಈಗ ಮುಖ್ಯವಾಗಿ ನಮ್ಮ ಇವರು ಯಾರು ವರ್ಕ್ ಫ್ರಮ್ ಹೋಮು, IT/BT ವರ್ಕರ್ಸ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮೊನಾಟನಿ ಅದೇ ತರದ ಕೆಲಸ ಮಾಡಿ ಪಾಪ ಅವರಿಗೆ ನಿದ್ದೆ ಬರೋದಿಲ್ಲ. ಹೌದು. ಹಾಗೆ ತುಂಬಾ ನಿದ್ದೆ ಜಾಸ್ತಿ ಆಯ್ತು ಅಂತಂದ್ರೆ ಸರಿ, ಹೊಟ್ಟೆ ತುಂಬಾ ನಿದ್ದೆ ಮಾಡ್ತು, ಹೊಟ್ಟೆ ತುಂಬಾ ಊಟ ಜಾಸ್ತಿ ಆಯ್ತು ಅಂತ ನಿದ್ದೆ ಬರ್ತದೆ. ಹಾಗೆ ನಿದ್ರೆ, ಹೊಟ್ಟೆ ತುಂಬಾ ಊಟ. ಹಾಗೆ ಮಲ್ಕೊಳ್ಳುವಾಗ ಒಂದ್ ಸ್ವಲ್ಪ ಬಿಸಿಯಾದ ಹಾಲು ಅಥವಾ ಪಾಯಸನೂ ಕುಡಿತು ಅಂತಂದ್ರೆ, ಗಸಗಸೆ ಪಾಯಸ ಕೊಡೋಣ ನಮ್ಮ ತಾಯಿ. ನಿದ್ದೆ ಬರಲ್ಲ ಅಂತಂದ್ರೆ ಗಸಗಸೆ ಪಾಯಸ. ಅದನ್ನ ಈಗ ಅವಾಗ ಮಾತ್ರ ಯಾವ್ದು ಸಿಗ್ತಿರ್ಲಿಲ್ಲ. ಹಾಗೆ ಮತ್ತೆ ಹಗಲೊತ್ನಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಮೆಂಟಲ್ ಆಕ್ಟಿವಿಟಿ ಇರಬೇಕು. ಏನು ಮಾಡದೇ ಇತ್ತು ಅಂತಂದ್ರೆ, ಸರ್ ಏನು ಕೆಲಸ ಮಾಡ್ತಿಲ್ಲ, ನಿದ್ದೆ ಬರ್ತಿಲ್ಲ. ಹೌದು, ಹಗಲೊತ್ನಲ್ಲಿ ಚಟುವಟಿಕೆಯಿಂದ ಇರಿ, ದೈಹಿಕವಾಗಿ ಮಾನಸಿಕವಾಗಿ ಅವಾಗ ನಿದ್ದೆ ಬರ್ತದೆ. ಆಮೇಲೆ ಬೇರೆ ನಿದ್ದೆ ಮಾಡ್ತೀರಿ, ನಮಗೂ ನಿದ್ದೆ ಬರ್ತದೆ. ಈಗ ಕ್ಲಾಸ್ ರೂಮ್ ನಲ್ಲಿ ನನ್ನ ಪಕ್ಕದ ಒಂದು ನಿದ್ದೆ ಮಾಡ್ತಾರೆ, ನನಗೂ ನಿದ್ದೆ ಮಾಡ್ಬಿಡುತ್ತೆ ಕ್ಲಾಸ್ ರೂಮ್ ನಲ್ಲಿ. ಅಲ್ಲ, ಆ ಕ್ಲಾಸ್ ರೂಮ್ ನಲ್ಲಿ, ಅದು ಸೆಮಿನಾರ್ ನಲ್ಲಿ ಲೈಟ್ ಆಫ್ ಆಗ್ಬಿಟ್ಟು ಸ್ಲೈಡ್ಸ್ ಬರ್ತಾ ಇದ್ದಂಗೆ ಅರ್ಧಕ್ಕರ್ಧ ಜನ ಮಲಗ್ಬಿಟ್ಟಿರ್ತಾರೆ. ಹಾಗೆ ನಿದ್ದೆ ಯಾಕೆ ಬರಲ್ಲ ಅಂತ, ಒಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ. ಈಗ IPL ಮ್ಯಾಚ್ ನೋಡ್ಬೇಕು ಅಂತಂದ್ರೆ ನಮ್ಗೆ ನಿದ್ದೆ ಬರೋದಿಲ್ಲ ರೀ. ಹಾಗೆ ಮೊಬೈಲ್ ಆನ್ ಮಾಡ್ಕೊಂಡು ಕೂತಿತ್ತು ಅಂತ ಇಡೀ ರಾತ್ರಿ ಎದ್ದಿರ್ತೇವೆ, ನಿದ್ದೆ ಬರೋದಿಲ್ಲ. ಹಾಗೆ ಖಾಲಿ ಹೊಟ್ಟೆ ನಿದ್ದೆ ಬರೋದಿಲ್ಲ. ತುಂಬಾ ಆಯಾಸ ಬಿಟ್ಟು ನಿದ್ದೆ ಬರೋದಿಲ್ಲ. ಹಾಗೆ ಯಾವುದೇ ನೋವಿದೆ, ಅಲ್ಲಿ ನೋವು ಬಂತು, ಕಿವಿ ನೋವು ಬಂತು, ಹೊಟ್ಟೆ ನೋವು ಬಂತು, ನೋವಿತ್ತು ಅಂತಾನೆ ನಿದ್ದೆ ಬರೋದಿಲ್ಲ. ಹಾಗೆ ಯಾವುದೇ ಕಾಯಿಲೆ, ಶಾರೀರಿಕ ಕಾಯಿಲೆ ಆಗ್ಬೋದು, ಮಾನಸಿಕ ಕಾಯಿಲೆ ಆಗ್ಬೋದು, ನಿದ್ದೆ ಬರೋದಿಲ್ಲ. ಹಾಗೆ ಹೊಸ ಜಾಗದಲ್ಲಿ ನಿದ್ದೆ ಬರಲ್ಲ ರೀ. ಹೊಸ ಜಾಗ ಅದು ಸಹಜ, ಯಾಕೆಂದ್ರೆ ಹೊಸ ಜಾಗ ಎಷ್ಟು ಸುರಕ್ಷಿತ ಗೊತ್ತಿಲ್ಲ. ಹಾಗಾಗಿ ನಮ್ಮನೆಯಲ್ಲಿ ನಿದ್ದೆ ಮಾಡೋದು ಚಂದ, ಬೇರೆ ಮನೆಗೂ ನಿದ್ದೆ ಮಾಡೋಕೋದ್ರೆ ಕಷ್ಟ ಆಗುತ್ತೆ. ಹಾಗೆ ಇನ್ಸೆಕ್ಯೂರಿಟಿ, ಅಭದ್ರತೆ. ನಾನು ಈ ಸ್ಥಳದಲ್ಲಿ
ಸುಬುಧನಾಗಿಲ್ಲ, ಸುರಕ್ಷಿತವಾಗಿಲ್ಲ ಅಂತ ಅನಿಸಿದಾಗ, ಹಾಗೆ ನೆಗೆಟಿವ್ ಎಮೋಷನ್ಸ್ ಇದು ಬಹಳ ಮುಖ್ಯವಾದಂತ ಕಾರಣ ನಿದ್ರಾಹೀನತೆಗೆ. ನಿದ್ದೆ ಮಾಡುವ ಸಮಯದಲ್ಲಿ ಭಯ ಪಟ್ಟಿದ್ದೀರಿ, ನಿದ್ದೆ ಮಾಡುವ ಸಮಯದಲ್ಲಿ ದುಃಖದಲ್ಲಿದ್ದೀರಿ, ಕೋಪದಲ್ಲಿದ್ದೀರಿ, ಮತ್ಸರ ಪಡ್ತಾ ಇದ್ದೀರಿ ಅಂತಾನೆ ಅಂತ ಬರಲ್ಲ. ಹಾಗೆ ನೆನೆಸ್ಕೊಂಡ್ರೆ ಬೆಳಿಗ್ಗೆ ನನಗೆ ಯಾರಿಗೂ ಅವಮಾನ ಮಾಡಿ, ನನಗೆ ಯಾರು ಅವಮಾನ ಮಾಡ್ಬಿಟ್ರು, ನಿನ್ನೆ ನಾನು ನನ್ನ ನಿರೀಕ್ಷಿತ ಕೆಲಸ ಮಾಡದೆ ಬಯಸ್ಕೊಂಡೆ ಬಾಸ್ ಕೈನಲ್ಲಿ, ನಿದ್ದೆ ಬರಲ್ಲ, ಒಂದ್ ವಾರ ನಿದ್ದೆ ಬರೋದಿಲ್ಲ. ಹಾಗೆ ವರೀಸ್, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ. ಹೌದು. ಚಿಂತೆ ಇಲ್ಲದವನಿಗೆ ಸತ್ಯ ನಿದ್ರೆ, ಚಿಂತೆ ಚಿಂತೆ ಇಲ್ಲದ ಮುದುಕಿಗೆ ನನ್ನ ಹಾಗೆ. ಹಾಗಾಗಿ ನಿದ್ದೆ ಬರ್ದಿರೋದು ಒಂದು ಅರ್ಲಿ ಇನ್ಸಾಮ್ನಿಯಾ, ಮಲ್ಕೊಂಡ ತಕ್ಷಣ ನಿದ್ದೆ ಬರಲ್ಲ. ಮಿಡ್ಲ್ ಇನ್ಸಾಮ್ನಿಯಾ ಮಧ್ಯೆ ಎಚ್ಚರ ಬಿಡುತ್ತೆ, ಅಥವಾ ಲೇಟ್ ಇನ್ಸಾಮ್ನಿಯಾ ಬೇಗ ಎಚ್ಚರ ಬಿಡುತ್ತೆ. ಈ ಮೂರು ಕೂಡ ಜನ ಹೇಳ್ತಾರೆ, ಸರ್ ನಿದ್ದೆ ಬರುತ್ತೆ ಸರ್, ಎಚ್ಚರ ಬಿಡುತ್ತೆ ಸರ್, ಅಥವಾ ಅರ್ಧ ಗಂಟೆ 1 ಗಂಟೆ ನಿದ್ದೆ ಬರಲ್ಲ ಸರ್, ಅದು ಬೆಳಿಗ್ಗೆ 3 ಗಂಟೆ ಬೆಳಗಿನ ಜಾವಕ್ಕೆ ಎಚ್ಚರ ಬಿಡುತ್ತೆ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ. ನಿದ್ರಾಹೀನತೆ ಇವತ್ತು ಅತ್ಯಂತ ಸಾಮಾನ್ಯ. ಅದು ಡಯಾಬಿಟಿಸ್ ಇದ್ದವ್ರಿಗೆ ರಾತ್ರಿ 1ಕ್ಕೆ ಎಚ್ಚರ ಆದ್ರೆ ಅದು ಸಾಮಾನ್ಯವಾಗಿ ಆ ಟೈಮ್ಗೆ ಎಚ್ಚರ ಆಗಿ ಹೋಗ್ಬಿಡುತ್ತೆ. ಯೂರಿನ್ ಪಾಸ್ ಮಾಡ್ಬೇಕು ಅಂತ. ಯೂರಿನ್ ಪಾಸ್ ಮಾಡ್ಲಿಕ್ಕೆ ಇದ್ದವರಿಗೆ ಮತ್ತೆ ನಿದ್ದೆ ಬರೋದಿಲ್ಲ. ಹಾಗೆ ನಿದ್ದೆನಲ್ಲಿ ಕೆಲವು ಮಾತಾಡ್ಕೊಳ್ತಾರೆ, ತಮಾಷೆ ಮಾಡ್ತೀನಿ, ಹಗಲೊತ್ತಿನಲ್ಲಿ ಮಾತಾಡಿಬಿಟ್ರಿ ನಿಮ್ ಗಂಡನ್ನ ರಾತ್ರಿ ಹೊತ್ತು ಮಾತಾಡ್ತಾರೆ. ಹೌದು, ರಾತ್ರಿ ಮಲಗಿದಾಗ ನಡೆಯೋರು ಇದ್ದಾರೆ, ಬರೀ ಮಾತಷ್ಟೇ ಅಲ್ಲ ನಡೆಯೋದು ಇದೆ. ಸ್ಲೀಪ್ ವಾಕಿಂಗ್ ಇದೆ. ಗ್ರೈಂಡಿಂಗ್ ಟೀತ್, ಕಟ 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 ಅಂತ ಹಲ್ಕಡಿತ ಅಂತ. ಸೊ ಗ್ರೈಂಡಿಂಗ್ ಟೀತ್ ನಿದ್ದೆನಲ್ಲಿ ಕನಸಿನಲ್ಲಿ ಯಾರ ಮೇಲೆ ಕೋಪನೋ ಅವ್ರ ಹಲ್ ಕಚ್ಚಿ ನಾವು ತೋರಿಸ್ಕೊಡ್ತೇವೆ. ಬೆಡ್ ಬೆಟ್ಟಿಂಗ್, ಕೆಲವು ಮಕ್ಕಳಲ್ಲಿ ನಿದ್ದೆನಲ್ಲೇ ಉಚ್ಚ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ವಯಸ್ಸಾದ್ಮೇಲೆ ತಾತ ಮನೆ ಕೊಡ್ತಾರೆ ಸರ್ 1 ಗಂಟೆಯಲ್ಲಿ ಮೂತ ಮಾಡ್ಕೊಂಡ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿರುತ್ತೆ, ಹಾಸಿಗೆ ಒದ್ದೆ ಆಗ್ಬಿಟ್ಟಿರುತ್ತೆ. ಹಾಗೆ ಸ್ವಪ್ನಸ್ಖಲನ, ವೀರಸ್ಖಲನ ಆಗುತ್ತೆ. ಇದು ಸಹಜ ರೀ. ಈಗ ನಮ್ಮಲ್ಲಿ ಏನಾಗಿದೆ, ಸ್ವಪ್ನಸ್ಖಲನ ಒಂದು ಕಾಯಿಲೆ ಅಂತ ಹೇಳಿ ನಮ್ಮ ಡೋಂಗಿ ಲೈಂಗಿಕ ತಜ್ಞರು ಬನ್ನಿ 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 ನಮ್ಮ ಹತ್ರ ಬನ್ನಿ, ಔಷಧಿ ಕೊಡ್ತೀವಿ, ಸ್ವಪ್ನಸ್ಖಲನ ಆಗ್ತಿದೆ ನಿನಗೆ, ನಿನ್ನ ವೀರ್ಯ ಎಲ್ಲ ಹೊರಟೋಗುತ್ತೆ, ನೀನ್ ವೀಕ್ ಆಗ್ಬಿಡ್ತೀಯ, ಷಂಡ ಆಗ್ಬಿಡ್ತೀಯ ಅಂತ ಧರಿಸ್ತಾರೆ. ದಯವಿಟ್ಟು ನಿದ್ದೆನಲ್ಲಿ ಅಕಸ್ಮಾತ್ ವೀರಸ್ಖಲನ ಆಯ್ತು ಅಂತಂದ್ರೆ, ಕನಸಲ್ಲಿ ಲೈಂಗಿಕ ವಿಚಾರಗಳು ಬರ್ತವೆ, ಅವಾಗ ಜನಾಂಗ ಉದ್ರೇಕ ಆಗುತ್ತೆ, ವೀರಸ್ಖಲನ ಆಗುತ್ತೆ. ಇದು ಸಹಜ, ಸಾಮಾನ್ಯ, ಇದು ಕಾಯಿಲೆ ಖಂಡಿತ ಅಲ್ಲ. ಹಾಗೆ ನೀವ್ ಹೇಳಿದ್ರೆ ನೈಟ್ ಮೇರು, ನೈಟ್ ಟೆರರ್, ಏನ್ ವ್ಯತ್ಯಾಸ ನೈಟ್ ಮೇರ್ಗೂ ನೈಟ್ ಟೆರರ್ಗೂ? ನೈಟ್ ಮೇರ್ ನಲ್ಲಿ ಎಚ್ಚರ ಆಗುತ್ತೆ, ಏನ್ ಕನಸು ಬಿತ್ತು ಅಂತ ನಮ್ಗೆ ಗೊತ್ತಿರುತ್ತೆ. ನೈಟ್ ಟೆರರ್ ನಲ್ಲಿ ಗೊತ್ತಿಲ್ಲ. ಮಗು ಭಯದಿಂದ ಕಿಟಾಂತ ಕಿಚ್ಕೊಂಡು ಎದ್ದೇಳುತ್ತೆ, ಕನ್ಫ್ಯೂಷನ್ ಆಗಿದೆ, ಮತ್ತೆ ಮಲಗಿಸ್ತೇವೆ. ಬೆಳಿಗ್ಗೆ ಎದ್ರೆ ಹೌದಾ ನಾನು ಎದ್ದಿದ್ದ ಜ್ಞಾಪಕ ಇಲ್ಲ. ಸೊ ನೈಟ್ ಮೇರ್, ನೈಟ್ ಟೆರರ್ ಬಹಳ ಹಿಂಸೆ ಮಾಡುತ್ತೆ. ಆಮೇಲೆ ಕೆಲವರಿಗೆ ನಿದ್ದೆಲ್ಲೇ ಫಿಟ್ಸ್ ಬರ್ತಾರೆ, ನಿದ್ದೆಲ್ಲೇ ಫಿಟ್ಸ್ ಹಗಲೊತ್ತಲ್ಲಿ ಬರೋದೇ ಇಲ್ಲ. ಇದು ಗೊತ್ತಿರ್ಲಿಲ್ಲ ನನಗೆ. ಫಿಟ್ಸ್ ನಿದ್ದೆಯಿಂದ ಬರ್ತಕ್ಕಂಥದ್ದು. ಹಾಗೆ ತಲೆನೋವು, ನಿದ್ದೆ ಮಾಡದೆ ಹೋಗಿ ತಲೆನೋವು ಬರ್ತಕ್ಕಂಥದ್ದು. ಹಾಗೆ ಎಚ್ಚರ ಆಗುತ್ತೆ, ಕಣ್ಬಿಟ್ಟಿದ್ದೇನೆ, ಕೈಕಾಲು ಆಡ್ಸಕ್ ಆಗ್ತಾನೆ ಇಲ್ಲ. ಆಕ್ಚುಲಿ ನಿದ್ರೆ ಚೆನ್ನಾಗಿ ಮಾಡಿದವ್ರಿಗೆ ತಲೆನೋವು ಬರಲ್ಲ ಅಲ್ವಾ ಸರ್? ಅಲ್ಲ, ಇದು ಯಾಕಂದ್ರೆ ನನಗೆ ಇಲ್ಲಿವರೆಗೂ ತಲೆನೋವೇ ಬಂದಿಲ್ಲ. ಯಾಕೆ ಅಂತಂದ್ರೆ ನನಗೆ ತಲೆನೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ತಲೆಯಲ್ಲಿ ಯೋಚನೆ ತುಂಬಿಕೊಂಡವ್ರಿಗೆ ಅದು ತಲೆನೋವು ಬರೋದು ಹೆಚ್ಚು. ಆದ್ರೆ ಚೆನ್ನಾಗಿ ನಿದ್ರೆ ಮಾಡಿದವ್ರಿಗೆ ತಲೆನೋವು ಕಡಿಮೆ ಅಂತ ಅನ್ಕೊಂಡೆ. ಇದು ಹೆಡೇಕ್ ಆಗೋದು ನೈಟ್ ಮೇರ್ ಮತ್ತು ನೈಟ್ ಟೆರರ್. ನೈಟ್ ಮೇರಿಂದ ಅದನ್ನ ತಲೆನೋವು ಬರ್ತದೆ. ಹಾಗೆ ಸ್ಲೀಪ್ ಪ್ಯಾರಾಲಿಸಿಸ್, ಕಣ್ಬಿಡ್ತಾನೆ ಎದ್ದೇಳಕ್ಕಾಗಲ್ಲ, ಕೈಕಾಲು ಆಡ್ತಾ ಇಲ್ಲ, ಎಲ್ಲಿ ಲಕ್ ಹೊಡಿತು ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಒಂದು 30 ಸೆಕೆಂಡ್ಸ್ ಆದ್ಮೇಲೆ ಕೈಕಾಲು ಚಲನೆ ಆಗುತ್ತೆ. ಮಸಲ್ಸ್ ಎಷ್ಟು ರಿಲ್ಯಾಕ್ಸ್ ಆಗಿದೆ ಅಂತಂದ್ರೆ ನಮಗೆ ಕೈಕಾಲನ್ನ ಆಡ್ಸಕ್ ಆಗೋದಿಲ್ಲ, ಕೂಗೋದ್ರೆ ಧ್ವನಿನೂ ಬರೋದಿಲ್ಲ, ಭಯ ಬಿಡುತ್ತೆ, ಏನಪ್ಪಾ ಲಕ್ ಹೊಡಿತ ಅಂತ ಇಲ್ಲ. ಹಾಗೆ ಆಪ್ನಿಯಾ ಗೊತ್ತಿದೆ ನಿಮ್ಗೆ, ಉಸಿರಾಟ ಕಷ್ಟ ಆಗುತ್ತೆ, ಉಸಿರು ಕಷ್ಟ ಆಗುತ್ತೆ. ಎದ್ದು ಮತ್ತೆ ಅಥವಾ ಕಿಟಕಿ ಅಥವಾ ಓಡ್ಬೇಕು, ಎಲ್ಲಿ ಆಕ್ಸಿಜನ್ ಕಮ್ಮಿಯಾಗಿ ನಾನು ಸತ್ತೇ ಹೋಗ್ಬಿಡ್ತೇನೆ. ಇವೆಲ್ಲ ಸ್ಲೀಪ್ ಡಿಸಾರ್ಡರ್ಸ್, ಸ್ಲೀಪ್ ಟಾಕಿಂಗ್, ಗ್ರೈಂಡಿಂಗ್ ಟಿತ್ತು, ಬೆಡ್ ವೇಟಿಂಗ್, ಇವೆಲ್ಲ ಡಿಸಾರ್ಡರ್ಸ್. ಇದು ಆಗುಮೇಗು ಮತ್ತೆ ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ಪದೇ ಪದೇ ಆಗ್ತಾ ಇದ್ರೆ ವೈದ್ಯರನ್ನ, ಮನೋವೈದ್ಯರನ್ನ ಕಾಣ್ಬೇಕು. ಹೌದು. ಹಾಗೆ ಫಿಸಿಕಲ್ ಮೆಂಟಲ್ ಫೆಟೀಗ್ ಇಂದ ಏನಾಗುತ್ತೆ, ಹಾಗೆ ಡಿಪ್ರೆಷನ್ ಇಂದ, ಸಾಮಾನ್ಯ ಕಾರಣ ನಿದ್ರಾಹೀನತೆಗೆ ಡಿಪ್ರೆಷನ್. ಹಾಗೆ ಬ್ರೈನ್ ಡ್ಯಾಮೇಜ್, ಡೆಮೆನ್ಷಿಯಾ ಆದ್ರೆ ನಿದ್ದೆ ಬರೋದಿಲ್ಲ. ಹಾಗೆ ನಾರ್ಕೋಲೆಪ್ಸಿ ಅಂತಂದ್ರೆ ಥಟ್ಟಂತ ನಿಮಗೆ ಎಲ್ಲಿಂದ ಅಲ್ಲಿ ನಿದ್ದೆ ಬಂದ್ಬಿಡುತ್ತೆ. ಹಗಲು ನಡೀತಾ ಇರ್ತೀರಿ, ಹಾಗೆ ಮಲ್ಕೊಂಡ್ಬಿಡ್ತೀರಿ.
ಕೂತಿರ್ತೀರಿ ಮಲ್ಕೊಂಬಿಡ್ತೀರಿ, ನಾರ್ಕೋಲೆಪ್ಸಿ. ಓ ನೀವು ಹಾಗೆ ಕೂತಿದ್ದು ಅಂದಂದಾಗೆ ನೆನ್ಪಾಯ್ತು, ಅರ್ಜುನನ್ಗೆ ಗುಡಾಕೇಶ ಅಂತ ಇದ್ರು, ಆ ಕುದುರೆ ಮೇಲೆ ಕೂತ್ಕೊಂಡೇ ಮಲಗ್ತಾ ಇದ್ದಂತವನು. ಅಂದ್ರೆ ಯುದ್ಧ ನಡೆದಾಗ್ಲೂ ಕೂಡ ಅವರು ಬೇಕಾದಲ್ಲಿ ರೆಸ್ಟ್ ತಗೋಬಹುದಾಗಿತ್ತು ಅಂತ. ಹೌದು. ಆಮೇಲೆ KL ಸಿಂಡ್ರೋಮ್, ಲಿವರ್ ಸಿಂಡ್ರೋಮ್, ಕುಂಭಕರ್ಣ ಸಿಂಡ್ರೋಮ್ ಅಂದ್ರೇನು? ಗಂಟೆ ಹಾಗೆ ಮಲಗೋದು 6 ತಿಂಗಳು. ಓಕೆ. ಕುಂಭಕರ್ಣ ಸಿಂಡ್ರೋಮ್ ನಲ್ಲಿ 6 ತಿಂಗಳು ನಿದ್ರೆ, 6 ತಿಂಗಳು ಎಚ್ಚರ, ಅಥವಾ ಒಂದ್ ವಾರ ಎಲ್ಲ ನಿದ್ದೆ ಮಾಡೋದು ಜಾಸ್ತಿ, ಇನ್ನೊಂದ್ ವಾರ ದಿನ ಇಲ್ಲ. ಇದಕ್ಕೆ ಕ್ಲಿವರ್ ಬ್ಯೂಸಿ ಸಿಂಡ್ರೋಮ್ ಅಂತ ಕರೀತಾರೆ. ಅದು ಕನ್ನಡದಲ್ಲಿ ಕುಂಭಕರ್ಣ ಸಿಂಡ್ರೋಮ್ ಅಂತ ಕರೀಬಹುದು. ಹಾಗಾಗಿ ನಿದ್ದೆ ಬರಲ್ಲ ಅಂತಂದ್ರೆ ದಯವಿಟ್ಟು ರಿಮೂವ್ ದಿ ಕಾಸ್. ಚಿಂತೆ ಮಾಡಬೇಡಿ, ನೆಗೆಟಿವ್ ಥಿಂಕಿಂಗ್ ಬೇಡ. ಯಾವುದೇ ನೋವಿನ ಘಟನೆಗಳನ್ನ ನೀವು ನಿವಾರಿಸಿಕೊಳ್ಳಿ. ಹಲ್ಲು ನೋವಿದ್ರೆ ಔಷಧಿ ತಗೊಳ್ಳಿ, ದೇಹದ ಕಾಯಿಲೆ ಇದ್ರೆ ಔಷಧಿ ಮಾಡ್ಕೊಳ್ಳಿ. ಹಾಗೆ ಫಿಕ್ಸ್ ಇನ್ ಅಂಡ್ ಔಟ್ ಟೈಮ್. ಏನಾಗಿದೆ, ಜನ ಇವತ್ತು 8 ಗಂಟೆ ಮಲ್ಕೊಳ್ತಾರೆ, ನಾಳೆ 10 ಗಂಟೆಗೆ, ನಾಳೆ ಇನ್ನೊಂದು ಗಂಟೆ 1 ಗಂಟೆಗೆ ಹೇಳೋದು, ಒಂದಿನ 5 ಗಂಟೆಗೆ, ಒಂದಿನ 8 ಗಂಟೆಗೆ, ಈ ರೀತಿ ನಿದ್ದೆ ಮಾಡುವ ಸಮಯವನ್ನ, ನಿದ್ದೆಯಿಂದ ಹೇಳುವ ಸಮಯವನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸ್ಲೀಪ್ ಸೆಂಟರ್ ಸ್ವಿಚ್ ಆನ್ ಆಗ್ಬೇಕು. ಇದು ಬಹಳ ಚೆನ್ನಾಗಿ ಮಾಡ್ತಾ ಇಲ್ಲ, ಹಾಗಾಗಿ ನಿದ್ರಾಹೀನತೆ ಬಹಳ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗೆ ರಿಲ್ಯಾಕ್ಸ್ ಫಾರ್ 10 to 15 minutes ಬಿಫೋರ್ ಬೆಡ್. ಒಂದು ಸಂಗೀತ ಕೇಳಿ, ಮನೆಯ ಜೊತೆ ಸರಸ ಸಲ್ಲಾಪ ಮಾಡಿ, ಹಾಗೆ ಮಕ್ಕಳಿದ್ರೆ ಅವ್ರನ್ನ ಆಟ ಆಡಿಸಿ 10-15 ನಿಮಿಷ ರಿಲ್ಯಾಕ್ಸ್ ಆಗೋದು, ಅವಾಗ ನಿದ್ದೆ ಬರ್ತದೆ. ಹಾಗೆ ಚಿಂತೆ ಬೇಡ, ಕಾಫಿ ಟೀ ಬೇಡ, ಆಲ್ಕೋಹಾಲ್ ಅಂತೂ ಬೇಡ. ಇದು ಅನೇಕ ಜನ ನಿದ್ದೆಗೋಸ್ಕರ ಆಲ್ಕೋಹಾಲ್ ತೆಗೆದುಕೊಳ್ತಾರೆ, ತಪ್ಪು ತಿಳ್ಕೊಂಡಿದ್ದಾರೆ, ಡಿಪ್ರೆಷನ್ ಹೋಗ್ತಾರೆ. ಮತ್ತೆ ಬೆಳಿಗ್ಗೆ ಹ್ಯಾಂಗ್ ಓವರ್, 8 ಗಂಟೆ ಆದ್ರೂ ಕೂಡ ಜೋಗುಲಿಗೆ ಹೋಗೋದಿಲ್ಲ, ಹ್ಯಾಂಗ್ ಓವರ್. ಮಲಗುವಾಗ ದಯವಿಟ್ಟು ಕಾಫಿ ತಗೋಬೇಡಿ, ಟೀ ತಗೋಬೇಡಿ, ಅವಾಯ್ಡ್ ವರೀಸ್. ಹಾಗೆ ನಿಮ್ಮ ಮಲಗುವ ಕೋಣೆ ಕಂಫರ್ಟಬಲ್ ಆಗಿರ್ಬೇಕು, ಹಾಗೆ ಸುರಕ್ಷಿತವಾಗಿರ್ಬೇಕು. ಹಾಗೆ ವೈದ್ಯರು ಹೇಳಿದ್ರೆ ಮಾತ್ರ ಬೆಂಜೋಡೈಸೆಪಿನ್ಸು ಇಲ್ಲ ಟ್ರೈಕಾ ಉಪಯೋಗಿಸಬಹುದು. ಇದು ನಿದ್ರಾ ಮಾತು ಅಂತ ಕರಿಬೇಡಿ, ಜನ ಹೆದರ್ತಾರೆ. ಶಮನಕಾರಿ ಮಾತುಗಳು, ಮನಸ್ಸು ಶಾಂತವಾಗಂತ ಮಾತುಗಳನ್ನ ದೊರೆಸಪಾಮು, ಝೋಪಿಕ್ಲೋನು, ಅಮಿಟಿಪ್ಲೇನು, ನೈಟ್ರೋಸಪಾಮು, ಕ್ಲೋಡೈಸಪಾಮ್ ಸೈಡಲ್ಲಿ ಯಾವುದೋ ಒಂದು ಬರ್ಕೊಡ್ತೇವೆ. ನೀವು ಸಾಕಷ್ಟು ಜನ ಬರ್ಕೊಟ್ಟಿರ್ತೀರಿ. ಹಾಗಾಗಿ ಇದನ್ನ ವೈದ್ಯರು ಹೇಳಿದಷ್ಟು ಮಾತ್ರ ತೆಗೆದುಕೋಬೇಕು, ಜಾಸ್ತಿ ಮಾಡಬಾರ್ದು. ಆಮೇಲೆ ಬರ್ತಾರೆ, 4 ಮಾತೆ ತಿಂತಾ ಇದ್ದೀನಿ, ಯಾಕೆ ಸುನೀಲ್? ಬ್ಯಾಟ್ರಿ ರನ್ನಿಂಗ್ ಲೋ, ಬ್ಯಾಟ್ರಿ. ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಷ್ಟು ಅದ್ಭುತವಾಗಿ ಈ ನಿದ್ರೆ ಬಗ್ಗೆ, ಆ ತಾಪತ್ರಯಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಚಿಂತೆ ಯಾಕೆ ಮಾಡುವೆ, ಚಿನ್ಮಯನಿದ್ದಾನೆ ಅಂತ ಬಿಟ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ಕಾರ.